ಪಾಕಿಸ್ತಾನಕ್ಕೆ 11 ಹೊಸ ಷರತ್ತುಗಳನ್ನು ಐಎಂಎಫ್ ವಿಧಿಸಿದೆ. ಮತ್ತೆ ಏನಾದರೂ ಯುದ್ಧ ನಡೆಸಿದ್ರೆ ಆರ್ಥಿಕ ಸಹಾಯಕ್ಕೆ ತೊಂದರೆ ಆಗುತ್ತೆ, ಹುಷಾರ್ ಅಂತ ಐಎಂಎಫ್ ಪಾಕಿಸ್ತಾನಕ್ಕೆ ಹೇಳಿರೋದು. ಭಾರತದ ಜೊತೆಗೆ ಏನಾದರೂ ಮತ್ತೆ ಯುದ್ಧ ಮಾಡಿದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ ಅಂತ ಐಎಂಎಫ್ ಷರತ್ತುಗಳನ್ನು ಕೇಳಿ ಶೆಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಸುಸ್ತಾಗಿದ್ದಾರೆ. ಸಾಲ ಕೊಡ್ತಾ ಇದ್ದಾರೆ, ಏನಂದ್ರೂ ಸುಮ್ಮನೆ ಇರಬೇಕಲ್ಲ. ಪಾಕಿಸ್ತಾನಕ್ಕೆ ಬೇರೆ ಗತಿ ಇಲ್ಲ. ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿರೋ ಪಾಕಿಸ್ತಾನಕ್ಕೀಗ ಏಕೈಕ ಆಸರೆ ಅಂತ ಹೇಳಿದ್ರೆ ಅದು ಐಎಂಎಫ್ನಿಂದ ಸಿಗ್ತಾ ಇರುವಂಥ ಸಾಲ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್. ಸೊ ಈ ಬಾರಿ ಸಾಲ ಕೊಡಬೇಕಾದ್ರೆ ಸಾಕಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಭಾರತದ ಜೊತೆ ಮತ್ತೆ ಕಿರಿಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಭಾರತದ ಮೇಲೆ ಮತ್ತೆ ಯುದ್ಧ ಅಥವಾ ದಾಳಿ ಮಾಡೋದು ಅಂತ ಮುಂದಾದ್ರೆ ಆಗ ಅನುಭವಿಸಬೇಕಾಗತ್ತೆ ಕಷ್ಟಗಳನ್ನು ಅಂತ. ಸೊ ಏನೆಲ್ಲ ಷರತ್ತುಗಳನ್ನು ಹಾಕಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. 3 ಷರತ್ತುಗಳು ಪ್ರಮುಖವಾಗಿ. ಮೊದಲನೇದು, ಹೊಸ 17.6 ಟ್ರಿಲಿಯನ್ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ಬೇಕು ಅನ್ನೋದನ್ನ ಐಎಂಎಫ್ ಷರತ್ತು ವಿಧಿಸ್ತಾ ಇದೆ. 17.6 ಟ್ರಿಲಿಯನ್ನ ಬಜೆಟ್ ಮಂಡಿಸ್ತೀರಿ ಅಂತಾದ್ರೆ ಅದಕ್ಕೆ ಸಂಸತ್ತಿನ ಅನುಮೋದನೆ ಬೇಕು ಅನ್ನೋದು. ಇನ್ನು ಎರಡನೇದು, ಬಜೆಟ್ನಲ್ಲಿ 1.07 ಟ್ರಿಲಿಯನ್ ಅಭಿವೃದ್ಧಿ ವೆಚ್ಚಕ್ಕೆ ಮೀಸಲಿಡಬೇಕು. ಇದನ್ನ ಪಾಕಿಸ್ತಾನಕ್ಕೆ ಐಎಂಎಫ್ ಹೇಳಬೇಕು. ಪಾಕಿಸ್ತಾನ ತನ್ನ ಬಜೆಟ್ನ ಇಷ್ಟು ಭಾಗವನ್ನು ಅಭಿವೃದ್ಧಿಗೆ ತಿಡಬೇಕು ಅಂತ. ಪಾಕಿಸ್ತಾನ ಅಂಥ ಪರಿಸ್ಥಿತಿಲಿದೆ. ಮೂರನೇದು, 2028ರಿಂದ ಮುಂದಿನ ಹಣಕಾಸು ವಲಯದ ಕಾರ್ಯತಂತ್ರವನ್ನು ಸಿದ್ಧಪಡಿಸಿ ಅಂತ ಐಎಂಎಫ್ ಸೂಚನೆ ಕೊಟ್ಟಿದೆ. ನಾಲ್ಕನೇದಾಗಿ, ವಿಶೇಷ ತಂತ್ರಜ್ಞಾನ ವಲಯಗಳ ಪ್ರೋತ್ಸಾಹಕ್ಕೆ ಹಂತ ಹಂತದ ಯೋಜನೆಯನ್ನು ರೂಪಿಸಬೇಕು ಅನ್ನೋದು. ಐದನೇದು, 4 ಪ್ರಾಂತ್ಯಗಳು ಹೊಸ ಕೃಷಿ ಆದಾಯ ತೆರಿಗೆ ಕಾನೂನು ಜಾರಿಗೆ ತರಬೇಕು ಅಂತ. ಆರನೇದಾಗಿ, ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕವನ್ನ ಹೆಚ್ಚಳ ಮಾಡಬೇಕು ಅಂತ ಐಎಂಎಫ್ ಹೇಳಿದೆ. ಏಳನೇದಾಗಿ, 3 ವರ್ಷಕ್ಕಿಂತ ಹಳೆಯ ಕಾರುಗಳ ಆಮದಿನ ಮೇಲೆ ನಿರ್ಬಂಧ ಇದೆ, ಅದನ್ನು ತೆಗೆದು ಹಾಕಬೇಕು ಅಂತ ಐಎಂಎಫ್ ಪಾಕಿಸ್ತಾನಕ್ಕೆ ಸೂಚನೆ ಕೊಟ್ಟಿದೆ. ಇನ್ನು 8ನೇ ಷರತ್ತು, ಅನಿಲ ದರವನ್ನು ಪರಿಷ್ಕರಿಸಬೇಕು. 2026ರ ಫೆಬ್ರವರಿ 15ರೊಳಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸಬೇಕು. 9ನೇದು, ಜುಲೈ 1ರೊಳಗೆ ವಾರ್ಷಿಕ ವಿದ್ಯುತ್ ದರ ಪರಿಷ್ಕರಣೆಗೆ ಅಧಿಸೂಚನೆ ಹೊರಡಿಸಿ ಅಂತ ಐಎಂಎಫ್ ಹೇಳ್ತಾ ಇದೆ. 10ನೇದು, ಸಾಲ ಸೇವೆ ಶುಲ್ಕದ ಮೇಲಿನ ಮಿತಿಯನ್ನ ತೆಗೆಯೋದಕ್ಕೆ ಕಾನೂನನ್ನ ಅಳವಡಿಸಬೇಕು ಅಂತ. ಪಾಕಿಸ್ತಾನನ ಹೆಂಗಾದ್ರೂ ಮಾಡಿ ಉದ್ಧಾರ ಮಾಡಕ್ ಸಾಧ್ಯನಾ, ದಾರಿಗೆ ತರೋದಕ್ಕೆ ಸಾಧ್ಯನಾ ಅಂತ ಐಎಂಎಫ್ ತಲೆ ಕೆಡಿಸ್ಕೊಳ್ತಾ ಇದೆ. ಪಾಪ ಪಾಕಿಸ್ತಾನ ಇಷ್ಟು ಇದರಲ್ಲಿ ಕನಿಷ್ಠ ಒಂದು 10 ಭಾಗ ತಲೆ ಕೆಡಿಸ್ಕೊಂಡಿದ್ದಿದ್ರಾರು ಇವತ್ತು ಒಂದು ಹಂತಕ್ಕೆ ಇರ್ತಾ ಇತ್ತೇನೋ. ಆದರೆ ಐಎಂಎಫ್ ಅಷ್ಟು ಯೋಚನೆ ಮಾಡ್ತಾ ಇದೆ. ಇದೆಲ್ಲ ಐಎಂಎಫ್ ವಿಧಿಸಿರುವಂಥ ಷರತ್ತುಗಳು. ಇನ್ನು ಕೊನೆಯದಾಗಿ 11ನೇದು, ಕೃಷಿ ಆದಾಯ ತೆರಿಗೆಯ ಸುಧಾರಣೆ, ಆಡಳಿತದಲ್ಲಿ ಸುಧಾರಣೆ ತರಬೇಕು ಅಂತ. ಇದೆಲ್ಲವೂ ಐಎಂಎಫ್ ಪಾಕಿಸ್ತಾನಕ್ಕೆ ವಿಧಿಸಿರೋ ಷರತ್ತು. ಇದರ ಜೊತೆಗೆ ಭಾರತದ ತಂಟೆಗೆ ಹೋಗಬಾರ್ದು ಅನ್ನೋದು ಕೂಡ ಒಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.